ಒಂದು ಛಾಯಾಚಿತ್ರ 1000 ಪದಗಳಿಗೆ ಸಮ ಎಂದು ಸೌಮ್ಯ ಅನಿಲ್ ಚಿಕ್ಮಾದು ಹೇಳಿದರು. ಎಚ್ಡಿ ಕೋಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸರಗೂರು ಮತ್ತು ಎಚ್ಡಿ ಕೋಟೆ ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ಆಯೋಜಿಸಿದ್ದ 187ನೇ ವಿಶ್ವ ಛಾಯಾಗ್ರಾಹಕ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅನುಭವ ಹೊಂದಿರುವ ವೃತ್ತಿಪರ ಛಾಯಾಗ್ರಾಹಕರು ತಮ್ಮ ಕೌಶಲ್ಯ, ಕಲಾತ್ಮಕ ದೃಷ್ಟಿಕೋನ ಹಾಗೂ ಅನುಭವದ ಮೂಲಕ ಸೆರೆಹಿಡಿಯುವ ಚಿತ್ರಗಳಿಗೆ ವಿಶೇಷ ಮಹತ್ವವಿದೆ. ಛಾಯಾಚಿತ್ರ ಕೇವಲ ಒಂದು ಚಿತ್ರವಲ್ಲ, ಅದು ಒಂದು ಘಟನೆ, ವ್ಯಕ್ತಿಯ ಭಾವನೆ, ಪ್ರಕೃತಿಯ ಸೌಂದರ್ಯ ಅಥವಾ ಸಮಾಜದ ಬದುಕನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ದಾಖಲೆಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎನ್ ರಾಜು ಅವರನ್ನ ಅಭಿನಂದಿಸಲಾಯಿತು. ಛಾಯಾಗ್ರಹಣ ಕ್ಷೇತ್ರದ ಹಲವು ವರ್ಷಗಳಲ್ಲಿ ಸೇವೆ ಸಲ್ಲಿಸಿರುವ ಹಿರಿಯ ಛಾಯಾಗ್ರಾಹಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಛಾಯಾಚಿತ್ರ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಗುರುಸ್ವಾಮಿ, ಉದ್ಯಮಿ ಕುಮಾರ್, ಕೊಡಗು ಜಿಲ್ಲಾಧ್ಯಕ್ಷ ಮಹದೇವಪ್ಪ, ನಂಜನಗೂಡು ತಾಲೂಕು ಅಧ್ಯಕ್ಷ ಬಿ ಸತೀಶ್, ಗೌರವಾಧ್ಯಕ್ಷ ರವಿಕುಮಾರ್ ಆರಾಧ್ಯ, ಕಾರ್ಯದರ್ಶಿ ಪರಮೇಶ್ ಗೌಡ, ಉಪಾಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಛಾಯಾಗ್ರಾಹಕರು ಹಾಗೂ ಕುಟುಂಬಸ್ಥರು ಭಾಗಿಯಾಗಿದ್ದರು. ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಕಳೆದ 10 ದಿನದಿಂದಲೂ ಕೂಡ ಬ್ಯಾಂಗ್ಳೂರಿನಲ್ಲಿ ನಡೀತಾ ಕೂಡ ನಂತರದಲ್ಲಿ ಈ ಒಂದು ಕಾರ್ಯಕ್ರಮ ಏನು ಈ ದಿನ ಮಾಡ್ತಕ್ಕಂಥದ್ದು ಬಹಳ ಖುಷಿ ಪಡ್ತಕ್ಕಂಥ ವಿಚಾರ. ನಮ್ಮ ಅಣ್ಣವರು ಆವಾಗಲೇ ಹೇಳಿದ್ರು, ಮಹಿಳೆಯರ ಒಂದು ಛಾಯಾಗ್ರಾಹಕ ಸಂಘವನ್ನು ಇತ್ತೀಚೆಗಷ್ಟೇ ಮಾಡಿದೀನಿ ಅಂತ ಹೇಳಿದ್ರು. ಮಾಡಿದಿರಲ್ಲ, ಹೊಸದಾಗಿ ಮಾಡಿರಲ್ಲ, ಒಂದು ಚರ್ಚೆ ಮಾಡಿ ನಮಗೆ ಯಾವ ರೀತಿ ಸೌಲಭ್ಯವನ್ನು ಕೊಡ್ಬೋದು ಆ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸೋಣ. ಈಗಷ್ಟೇ ನಮ್ಮ ಛಾಯಾಗ್ರಾಹಕರು ಅದ್ಭುತವಾಗಿ ಛಾಯಾಗ್ರಹಣದ ಚಿತ್ರಣವನ್ನು ಕೂಡ ತೋರಿಸಿದ್ರು. ಅಲ್ಲಿ ಸುಮಾರು 29 ಚಿತ್ರಗಳನ್ನು ನಾನು ನೋಡಿದೆ. ಬಹಳಷ್ಟು ಅದ್ಭುತವಾಗಿ ಒಂದು ಸೆರೆ ಹಿಡಿದಿದ್ದಾರೆ. ನಮಗೆ ಒಂದು ದೃಷ್ಟಿಕೋನ ಗೊತ್ತಾಗಲ್ಲ, ನೋಡಿದ ಕೂಡಲೇ ನಮಗೆ ಅದೊಂದು ಹ್ಯಾಂಗಲ್ ನಿಂದ ಒಬ್ಬ ಛಾಯಾಗ್ರಾಹಕರು ಒಂದು ಫೋಟೋನ ಫೋಕಸ್ ಮಾಡಿ ತೆಗಿತಾರೆ ಅಂದ್ರೆ ಅದರಲ್ಲಿ 100 ಕಥೆಗಳಿರುತ್ತೆ, 100 ಭಾವನೆಗಳನ್ನ ಒಳಗೊಂಡಿರುತ್ತೆ, ದೃಷ್ಟಿಕೋನಗಳನ್ನ ಒಳಗೊಂಡು ಅವರು ತೆಗೆದಿದ್ದಾರೆ. ಹಳ್ಳಿ ಏನು ಗ್ರಾಮದ ಒಂದು ಸೊಗಡಿನ ಒಂದು ಅನುಸಾರವಾಗಿ ಅಲ್ಲಿ ಹಬ್ಬದ ಸಂಕ್ರಾಂತಿಯ ಸುಗ್ಗಿ ಆಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಂತೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಆಗಿರ್ಬೋದು, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೂಡು ಕುಟುಂಬದ ಒಂದು ದೃಶ್ಯವನ್ನು ಕೂಡ ಸೆರೆ ಹಿಡಿದಿದ್ದಾರೆ. ಮಕ್ಕಳು ಆಟ ಆಡ್ತಾ ಇರ್ತಕ್ಕಂಥದ್ದು, ಹೀಗೆ ನಮ್ಮ ಟ್ರೈಬಲ್ ಏನು ಮಾಡಿ ಮಕ್ಕಳ ಒಂದು ನೈಜ ಒಂದು ಅಲ್ಲಿನ ಒಂದು ಕ್ಷಣವನ್ನು ಕೂಡ ಸೆರೆ ಹಿಡಿದಿದ್ದಾರೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಸುಮ್ಮನೆ ನಮ್ಮೆಲ್ಲರಿಗೂ ನೋಡಿದ್ರೆ ಒಂದು ಫೋಟೋ ಅಂತ ಅನ್ಸುತ್ತೆ ಅಷ್ಟೇ, ಅದು ನೋಡ್ತಾ ಇದ್ರೆ ತುಂಬಾ ಭಾವನೆಗಳನ್ನ ಅದರಲ್ಲಿ ನೋಡ್ಬೋದು. ತುಂಬಾ ಸೊಗಸಾಗಿ ತೆಗೆದಿದ್ದೀರಾ.